ಶಾರದಾ ಶಾರದಾಂಭೋಜವದನಾವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಎಲ್ಲ ಹೇಗಿದ್ದೀರಿ? ಎಲ್ಲ ಹುಷಾರಾಗಿದ್ದೀರಾ? ನಾವು ಇವತ್ತೀಗ ಮೇಷರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಕ್ಯಾಲೆಂಡರ್ ಪ್ರಕಾರ ಮೊದಲನೇ ತಿಂಗಳಲ್ವಾ, ಈ ತಿಂಗಳಲ್ಲಿ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನೋಡೋಣ. ಅದಕ್ಕಿಂತ ಮೊದಲು ನಾವೀಗ ಏನೇನು ಗ್ರಹದ ಒಂದು ಬದಲಾವಣೆ ಉಂಟಾಗುತ್ತೆ ಅದನ್ನು ನೋಡ್ಕೊಳ್ಬೇಕಲ್ಲ ಈ ತಿಂಗಳಲ್ಲಿ. ಅದನ್ನು ನೋಡ್ಕೊಂಬಿಟ್ಟು ಅದಾದಮೇಲೆ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನೋಡೋಣ. ನೋಡಿ, ಮಕರ ರಾಶಿಗೆ 12ನೇ ತಾರೀಕಿನಂದು ಶುಕ್ರಗ್ರಹ, 14ನೇ ತಾರೀಕಿನಂದು ರವಿಗ್ರಹ, 15ನೇ ತಾರೀಕಿನಂದು ಕುಜಗ್ರಹ, 17ನೇ ತಾರೀಕಿನಂದು ಬುಧಗ್ರಹ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟೀಗ ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಉಂಟಾಗುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ ಆಯಿತಾ. ಈಗ ಇದನ್ನೆಲ್ಲ ಇಟ್ಕೊಂಡ್ಬಿಟ್ಟು ನಾವು ಮೇಷರಾಶಿಯವರಿಗೆ ಈ ಜನವರಿ ತಿಂಗಳಲ್ಲಿ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ವಿದೇಶ ಪ್ರಯಾಣ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿರೋರಿಗೆ ಈ ಒಂದು ತಿಂಗಳು ತುಂಬ ಚೆನ್ನಾಗಿದೆ. ಏನೋ ವಿದೇಶಕ್ಕೆ ಹೋಗಬೇಕು ಅಂತೆಲ್ಲ ಕನಸಿಟ್ಕೊಂಡಿರ್ತಾರಲ್ಲ ಅವರಿಗೆಲ್ಲ ಈ ತಿಂಗಳು ತುಂಬ ಚೆನ್ನಾಗಿದೆ. ಆ ರೀತಿಯಾದಂತಹ ಕನಸುಗಳೆಲ್ಲ ನನಸಾಗುತ್ತೆ. ಇನ್ನು ಈ ಒಂದು ತಿಂಗಳಲ್ಲಿ ನಿಮಗೆ ದೂರದ ಪ್ರಯಾಣಗಳು ಉಂಟಾಗ್ತವೆ. ಯಾವುದೋ ಉದ್ಯೋಗದ ವಿಚಾರಕ್ಕಾಗಿ ಆಗಿರಬಹುದು ಅಥವಾ ಯಾವುದೋ ಒಂದಷ್ಟು ಕಾರಣಗಳಿಗಾಗಿ ಒಂದಷ್ಟು ದೂರದ ಪ್ರದೇಶಗಳಿಗೆಲ್ಲ ಹೋಗುವಂತಹ ಯೋಗಗಳು ನಿಮಗೆ ಈ ತಿಂಗಳಲ್ಲಿದೆ. ಒಟ್ಟಲ್ಲಿ ಪ್ರಯಾಣ ಮಾಡುವಂತಹ ಯೋಗಗಳಿದ್ದಾವೆ ಈ ತಿಂಗಳಲ್ಲಿ. ಇನ್ನು ಈ ಹಿಂದೆ ಮಾಡಿದ್ದಂತಹ ಒಂದಷ್ಟು ಹೂಡಿಕೆಗಳಿಂದ ನಿಮಗೆ ಈ ತಿಂಗಳಲ್ಲಿ ಲಾಭ ಉಂಟಾಗುತ್ತೆ. ಈ ಹಿಂದೆ ಏನೋ ಶೇರ್ ಮಾರ್ಕೆಟ್ ಆಗಿರಬಹುದು ಅಥವಾ ಯಾವುದೋ ಒಂದಷ್ಟು ವಿಚಾರಗಳಿಗೆ ಒಂದಷ್ಟು ಹಣದ ಹೂಡಿಕೆ ಮಾಡಿರ್ತೀರಲ್ಲ, ಅವುಗಳಿಂದೆಲ್ಲ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ನಿಮಗೆ ಈ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ. ಮುಖ್ಯವಾಗಿ ಈ ತಿಂಗಳಲ್ಲಿ ನೀವು ವೆಚ್ಚದ ಮೇಲೆ ನಿಯಂತ್ರಣ ಇಟ್ಕೊಳ್ಬೇಕು. ಸುಮ್ಮನೆ ನೀರು ಥರ ದುಡ್ಡನ್ನು ಖರ್ಚು ಮಾಡೋ ಹಾಗಿಲ್ಲ. ತಿಂಗಳು ಮೊದಲೇ ನೀವು ಎಲ್ಲ ವಿಚಾರದಲ್ಲೂ ಒಂದಷ್ಟು ಬಜೆಟ್ ಹಾಕಿ ಇಟ್ಕೊಬೇಕು. ಇದಕ್ಕೆ ಇಷ್ಟಿಷ್ಟು ಖರ್ಚು ಮಾಡಬೇಕು ಅಂತ. ಲಾಭ ಎಲ್ಲ ಆಗುತ್ತೆ, ಅದು ಏನಾಗುತ್ತೆ ಗೊತ್ತಾ, ದುಡ್ಡು ಕೈಯಲ್ಲಿ ನಿಲ್ಲಲ್ಲ, ನೀರಿನ ರೀತಿ ಖರ್ಚಾಗಿ ಹೋಗುತ್ತೆ. ಹಾಗಾಗಿ ನಾನು ಹೇಳಿದ್ನಲ್ಲ, ಮೊದಲೇ ನೀವು ಬಜೆಟ್ ಇಟ್ಕೊಬೇಕು. ಇದಕ್ಕೆ ತರಕಾರಿ ತರೋದಕ್ಕೆ ಇಷ್ಟು, ಇನ್ನೊಂದು ವಿಚಾರಕ್ಕೆ ಇಷ್ಟು ಅಂಥೇಳಿ ಮೊದಲೇ ದುಡ್ಡನ್ನು ತೆಗೆದಿಟ್ಕೊಬೇಕಾಗುತ್ತೆ. ಇಲ್ಲದ್ರೆ ಒಟ್ರಾಶಿ ಖರ್ಚಾಗಿ ಹೋಗುವುದಕ್ಕೆ ಅವಕಾಶ ಇರುತ್ತೆ. ಇನ್ನು ಈ ತಿಂಗಳಲ್ಲಿ ನೀವು ಸಾಲವನ್ನು ಮಾಡುವುದು ಕೂಡ ಬೇಡ, ಸಾಲವನ್ನು ಕೊಡುವುದು ಕೂಡ ಬೇಡ. ಸಾಲದ ವಿಚಾರಕ್ಕೆ ಹೋಗಲೇಬಾರ್ದು. ಸಾಲ ಕೊಟ್ಟರಲ್ಲ ದುಡ್ಡು ವಾಪಸ್ ಸಿಗುವುದಿಲ್ಲ. ಸಾಲ ಮಾಡಿದರೂ ಕೂಡ ಮತ್ತೆ ತೀರಿಸೋದಕ್ಕೆ ತುಂಬ ಕಷ್ಟ ಉಂಟಾಗುತ್ತೆ. ಹಾಗಾಗಿ ಸಾಲ ಮಾಡೋದು ಬೇಡ, ಸಾಲ ಕೊಡೋದು ಬೇಡ, ಆಯಿತಾ. ಸಾಲದ ವಿಚಾರಕ್ಕೆ ಹೋಗಬಾರ್ದು. ಇನ್ನು ಈ ತಿಂಗಳಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡುವಂಥದ್ದು ಬೇಡ. ಈ ತಿಂಗಳು ಷೇರು ಮಾರುಕಟ್ಟೆಯ ಒಂದು ವಿಚಾರಕ್ಕೆ ಹೋಗುವಂಥದ್ದು ಬೇಡ. ನೋಡಿ, ನಾನು ನಿಮಗೆ ಈಗ ಮಧ್ಯದಲ್ಲಿ ಇನ್ನೊಂದು ವಿಚಾರವನ್ನು ಹೇಳಬೇಕು. ಅದೇನು ಅಂತ ಹೇಳಿ ಅಂದರೆ, ಈ ಭವಿಷ್ಯವನ್ನು ಮುಂದುವರಿಸೋಣಂತೆ. ಈ ವರ್ಷದ ಅಕ್ಷಯ ತೃತೀಯದಂದು ಅಂದರೆ ಏಪ್ರಿಲ್ ತಿಂಗಳ 20ನೇ ತಾರೀಕಿನಂದು ಶೃಂಗೇರಿಯಲ್ಲಿರುವಂತಹ ನಮ್ಮ ಯಾಗಶಾಲೆಯಲ್ಲಿ ನಾವು ದುರ್ಗಾ ಹೋಮ, ಸರಸ್ವತಿ ಹೋಮ ಮತ್ತು ಶ್ರೀ ಸೂಕ್ತ ಹೋಮವನ್ನು ಹಮ್ಮಿಕೊಂಡಿದ್ದೇವೆ. ನೋಡಿ, ನಿಮಗೂ ಕೂಡ ಇದರಲ್ಲಿ ಆಸಕ್ತಿ ಇದ್ದರೆ ನೀವು ಕೂಡ ಇದರಲ್ಲಿ ಭಾಗವಹಿಸಬಹುದು. ಇದರಲ್ಲಿ ಭಾಗವಹಿಸುವುದಕ್ಕೆ ನೀವು ಕೇವಲ 1,000 ರೂಪಾಯಿಗಳನ್ನು ಪಾವತಿಸುವುದರ ಮೂಲಕ ನೀವು ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಒಂದು ಹೆಸರನ್ನು ಈ ಒಂದು ಹೋಮದ ಸಂಕಲ್ಪದಲ್ಲಿ ಸೇರಿಸಬಹುದು. ಅದಕ್ಕೆ ನೋಡಿ, ಈ ಕೆಳಗಡೆ ಕಾಣ್ತಾ ಇದೆಯಲ್ಲ, ಆ ಫೋನ್ ನಂಬರಿಗೆ ನೀವು ಫೋನ್ ಮಾಡಿ ನಿಮ್ಮ ಹೆಸರನ್ನು ನೀವು ಸೇರಿಸಿಕೊಳ್ಳಬಹುದು. ಮತ್ತು ನಿಮ್ಮ ಅಡ್ರೆಸ್ಸನ್ನು ಕೂಡ ಕಳಿಸಿಕೊಟ್ಟರೆ ಪ್ರಸಾದವನ್ನು ನಿಮ್ಮ ಮನೆಗೆ ಕಳಿಸುವಂತಹ ವ್ಯವಸ್ಥೆಯೂ ಕೂಡ ಇರುತ್ತೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಕೆಳಗಡೆ ಕಾಣುತ್ತಿರುವಂತಹ ಫೋನ್ ನಂಬರಿಗೆ ನೀವು ಫೋನ್ ಮಾಡಿ ಕೇಳ್ಕೊಳ್ಬಹುದು. ಈಗ ನಾವು ಭವಿಷ್ಯವನ್ನು ಮುಂದುವರಿಸ್ತಾ ಹೋಗೋಣ. ನೋಡಿ, ಈ ತಿಂಗಳಲ್ಲಿ ಮನೆಯಲ್ಲಿ ಒಂದಷ್ಟು ಮಂಗಳ ಕಾರ್ಯಗಳು, ಒಂದಷ್ಟು ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಗೆ ಆಸಕ್ತಿ ಉಂಟಾಗುತ್ತೆ. ಮನೆಯಲ್ಲೂ ಕೂಡ ಒಂದಷ್ಟು ಮಂಗಳ ಕಾರ್ಯಗಳೆಲ್ಲ ನಡೆಯುವುದಕ್ಕೆ ಅವಕಾಶ ಇದೆ. ಇನ್ನು ಶನಿಗ್ರಹ ದ್ವಾದಶ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, 7.5 ನಡೀತಾ ಇದೆ. ಅದರಲ್ಲೂ ಕೂಡ ಶನಿಗ್ರಹ ದ್ವಾದಶ ಭಾವದಲ್ಲಿ ಸ್ಥಿತವಾಗಿದೆ. ಹಾಗಾಗಿ ಒಂದು ಸ್ವಲ್ಪ ನಿದ್ರಾಹೀನತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನಿದ್ದೆನೇ ಬರೋದಿಲ್ಲ, ತುಂಬ ದಿವಸದಿಂದ ಆಗ್ತಿದೆ ಅಲ್ವಾ. ಮಲ್ಕೊಂಡ್ರೂ ನಿದ್ದೆ ಬರೋದಿಲ್ಲ. ಮಲ್ಕೊಂಡು ಕೂಡಲೇ ಏನೇನೋ ಒಂದಷ್ಟು ಚಿಂತೆಗಳು ಮನಸ್ಸಿಗೆ ಬರೋದಕ್ಕೆ ಶುರುವಾಗುತ್ತೆ. ನಾವು ಹಗಲೆಲ್ಲ ಏನು ಮಾಡ್ತೀವಿ ಹೇಳಿ, ಒದ್ದಾಡ್ತೀವಿ.
ರಾತ್ರಿ ಮಲ್ಕೊಂಡವಾಗ ನಾವು ನೆಮ್ಮದಿಯಾಗಿ ಮಲ್ಕೊಬೇಕು ಅಂತೇಳಿ ಮಲ್ಕೊಳ್ತೀವಿ, ಎಲ್ಲ ಚಿಂತೆನೂ ದೂರ ಮಾಡಿ. ಆದರೆ ನಿಮ್ಗೆ ಏನಾಗುತ್ತೆ ಅಂಥೇಳಿ ಅದು 7:30 ನಡೀತಾ ಇರೋದ್ರಿಂದಾಗಿ ಮಲ್ಕೊಂಡವಾಗಲೇ ಎಲ್ಲ ಚಿಂತೆಗಳು ಕೂಡ ಮನಸ್ಸಿಗೆ ಯಾವುದ್ಯಾವುದೋ ವಿಚಾರಗಳು, ಯಾರೋ ಏನೋ ಹೇಳಿದ್ದು ಮಾತುಗಳು ಎಲ್ಲ ನೆನಪಾಗುತ್ತೆ. ಮಲ್ಕೊಂಡವಾಗ ಕಣ್ಣಲ್ಲಿ ನೀರು ಇಳಿಯೋದಕ್ಕೆ ಶುರುವಾಗುತ್ತೆ, ಏನೇನೋ ನೆನಪಾಗುತ್ತೆ, ಯಾರೋ ಬೈದಿದ್ದೋ ಯಾರೋ ಏನೋ ಹೇಳಿದ್ದೋ ಎಲ್ಲ ನೆನಪಾಗಿ ಕಣ್ಣಲ್ಲೆಲ್ಲ ನೀರು ಇಳಿಯೋದಕ್ಕೆ ಶುರುವಾಗುತ್ತೆ ಅಲ್ವಾ. ಆ ಥರದ ಪರಿಸ್ಥಿತಿ ಏನು ಇದೆ, ತುಂಬ ದಿನಗಳಿಂದಲೂ ಕೂಡ ಇದೆ. ಅದಕ್ಕೆ ಏನು ಮಾಡಬೇಕು ಅಂಥೇಳಿ ಆದರೆ ಆದಷ್ಟು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಧ್ಯಾನ ಮಾಡುವಂಥದ್ದು ಇರಬಹುದು, ಇಂಥದ್ದನ್ನೆಲ್ಲ ಒಂದು ಸ್ವಲ್ಪ ಅಳವಡಿಸ್ಕೊಳ್ಬೇಕು. ಪ್ರತಿ ದಿವಸ ಭಗವಂತನಿಗೆ ಸಂಬಂಧಪಟ್ಟಿರುವಂಥ ಸ್ತೋತ್ರವನ್ನು ಓದುವಂಥದ್ದು, ಅವಾಗ ಮನಸ್ಸಿನ ಮೇಲೆ ಏನು ಹೇಳಿ ಅದೆಲ್ಲ ಅಷ್ಟೊಂದು ಪರಿಣಾಮ ಅಂತ ಹೇಳುವಂಥದ್ದು ಬೀರುವುದಿಲ್ಲ. ಇನ್ನು ಕಾಲಿನ ಆರೋಗ್ಯದ ಬಗ್ಗೆ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕು. ಎಲ್ಲ ನಡೀತಾ ಇರ್ತೀರಿ, ನಡೆಯುವಂತಹ ಸಂದರ್ಭದಲ್ಲಿ ಕಾಲಿಗೆ ಕಲ್ಲು ತಾಗುವಂಥದ್ದು ಅಂದರೆ ಎಡಗುವಂಥದ್ದು ಇರಬಹುದು, ಇಂಥದ್ದೆಲ್ಲ ಆಗುವುದಕ್ಕೆ ಈ ಒಂದು ಮಾಸದಲ್ಲಿ ಸ್ವಲ್ಪ ಅವಕಾಶ ಅಂತ ಹೇಳುವಂಥದ್ದಿದೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ತಿಂಗಳು ಮಧ್ಯಮವಾಗಿದೆ. ಉದ್ಯೋಗದ ವಿಚಾರದ ಸಮಸ್ಯೆಗಳು ಈ ವರ್ಷದಲ್ಲೇ ಇದೆ, ಆದರೆ ಇದ್ದಿದ್ದಲ್ಲಿ ಈ ತಿಂಗಳು ಒಂದು ಸ್ವಲ್ಪ ಪರವಾಗಿಲ್ಲ. ಹೇಳುವಂತಹ ದೊಡ್ಡ ಮಟ್ಟಿನ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ನಿಮಗೇನು ಕೂಡ ಉಂಟಾಗುವುದಿಲ್ಲ. ನಿಮಗೆ ಪೂರ್ತಿ ಸರಿಯಾಗಬೇಕು ಅಂತ ಹೇಳಿ ಆದರೆ ಈ ವರ್ಷದ ಜೂನ್ ತಿಂಗಳು ಬರಬೇಕು. ಅವಾಗಿನ್ನೂ ಗುರುಗ್ರಹ ಚತುರ್ಥ ಭಾವಕ್ಕೆ ಹೋಗುತ್ತಲ್ಲ, ಈ 7.5 ಇದ್ರೂ ಕೂಡ ಚತುರ್ಥ ಭಾವದಲ್ಲೂ ಕೂಡ ಅದು ಸ್ಥಿತಿ ಏನು ತೀರಾ ಉತ್ತಮ ಅಂಥೇಳಿ ಅಲ್ಲ, ಅದು ಅದರಲ್ಲಿ ಉಚ್ಚವಾಗಿ ಸ್ಥಿತವಾಗಿರೋದ್ರಿಂದಾಗಿ ಈಗಿಗಿಂತ ಒಂದು ಉದ್ಯೋಗದ ವಿಚಾರದ ಅನೇಕ ಸಮಸ್ಯೆಗಳು ಅವಾಗ ಬಗೆಹರಿಯುತ್ತೆ. ಒಟ್ಟಲ್ಲಿ ಈ ತಿಂಗಳು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ನಿಮಗೆ ಮಧ್ಯಮವಾಗಿದೆ. ಆದರೆ ನೋಡಿ, ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಿರುವಂತಹ ವ್ಯಕ್ತಿಗಳಿಗೆ ಈ ತಿಂಗಳ 14ನೇ ತಾರೀಕು ಆದಮೇಲೆ ತುಂಬ ಚೆನ್ನಾಗಿದೆ, ಒಂದು ಅವಕಾಶ ಇದೆ ನೋಡಿ. ಈ ತಿಂಗಳು 14ನೇ ತಾರೀಕು ಆದಮೇಲೆ ಇನ್ನು ವಿದ್ಯಾರ್ಥಿಗಳು ಮುಖ್ಯವಾಗಿ ಮೊಬೈಲ್ ಬಳಕೆ ಕಮ್ಮಿ ಮಾಡಬೇಕು. ಏನಾಗುತ್ತೆ ಗೊತ್ತಾ, ಓದೋದಕ್ಕೆ ಕುತ್ಕೊಂಡಿರ್ತೀರಿ, ಮೊಬೈಲನ್ನು ಪಕ್ಕದಲ್ಲಿ ಇಟ್ಕೊಂಡಿರ್ತೀರಿ, ಯಾವುದೋ ಒಂದು ನೋಟಿಫಿಕೇಷನ್ ಬರುತ್ತೆ, ತೆಗೆದು ನೋಡ್ತೀರಿ. ನೋಡ್ತಾ 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 1 ಗಂಟೆನೋ 2 ಗಂಟೆನೋ ಕಳೆದೋಗ್ಬಿಟ್ಟಿರುತ್ತೆ ಅಲ್ವಾ. ಹಿಂಗೆಲ್ಲ ಆಗೋದಕ್ಕೆ 7:30 ಇರೋದ್ರಿಂದಾಗಿ ಏಕಾಗ್ರತೆ ಕಮ್ಮಿ ಆಗುತ್ತೆ. ಹಾಗಾಗಿ ಮೊಬೈಲನ್ನು ಓದಕ್ಕೆ ಕುತ್ಕೊಂಡೋಗೆಲ್ಲ ಮೊಬೈಲನ್ನೆಲ್ಲ ಒಂದು ಸ್ವಲ್ಪ ದೂರ ಇಟ್ಕೊಂಡೆ ಕುತ್ಕೊಳ್ಳೋವಂಥದ್ದು ಒಳ್ಳೆಯದು. ಏಕಾಗ್ರತೆಯಿಂದ ಅಧ್ಯಯನ ಮಾಡಬೇಕು ವಿದ್ಯಾರ್ಥಿಗಳು. ಇನ್ನು ಪ್ರೇಮಿಗಳು ಮನೆಯಲ್ಲಿ ವಿವಾಹದ ಬಗ್ಗೆ ಮಾತನಾಡುವುದಕ್ಕೆ ಈ ಒಂದು ಮಾಸ ಚೆನ್ನಾಗಿದೆ ನೋಡಿ. ಏನೋ ವಿವಾಹದ ಬಗ್ಗೆ ಪ್ರೇಮಿಗಳು ಮನೆಯಲ್ಲಿ ಹೇಳಬೇಕು ಅಂತೆಲ್ಲ ಇದ್ದರೆ ಅದಕ್ಕೆ ಈ ತಿಂಗಳು ಚೆನ್ನಾಗಿದೆ, ಮನೆಯಲ್ಲಿ ಮಾತನಾಡಬಹುದು. ಇದಿಷ್ಟು ನಿಮಗೆ ಈ ಒಂದು ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಮುಖ್ಯವಾಗಿ ನೀವು ಈ ತಿಂಗಳಲ್ಲಿ ಆದಷ್ಟು ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೇಳಿದ್ನಲ್ಲ ನೋಡಿ, ಕೆಲವೊಂದು ನಿದ್ದೆಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು, ಮನಸ್ಸಿಗೆ ದುಃಖ ಇತ್ಯಾದಿಗಳೆಲ್ಲ ಉಂಟಾಗ್ತಿದೆಯಲ್ಲ 7:30 ಅದಕ್ಕೆ ನೀವು ಮುಖ್ಯವಾಗಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕಾಯ್ತಾ. ಆ ರೀತಿಯಾಗಿ ಮಾಡಿದರೆ ನಿಮಗೆ ಯಾವುದೇ ದುಷ್ಟಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಅಮ್ಮನವರು ನಿಮಗೂ ಮತ್ತು ನಿಮ್ಮ ಕುಟುಂಬದ ಸದಸ್ಯರಿಗೂ ಸಂಪೂರ್ಣವಾಗಿ ಒಳ್ಳೇದು ಮಾಡಲಿ ಅಂಥೇಳಿ ಹಾರೈಸುತ್ತಾ ಈ ಒಂದು ಮೇಷರಾಶಿಯ ಜನವರಿ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಸಂಪೂರ್ಣಗೊಳಿಸುತ್ತಿದ್ದೇವೆ.